ಒಂದು ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಟೆಸ್ಟಿಂಗ್, ಥ್ರೆಟನಿಂಗ್ ಅಂಡ್ ಸ್ಟ್ರಾಟಜಿ ಅಂತ ತುಂಬಾ ತುಂಬಾ ವೆರಿ ಬ್ಯೂಟಿಫುಲ್ ಅನಾಲಿಸಿಸ್. ನಾನು ಟೆಸ್ಟಿಂಗು, ಥ್ರೆಟನಿಂಗು, ಸ್ಟ್ರಾಟಜಿ ಅನ್ನೋದ್ರ ಜೊತೆಗೆ ಇದು ಒಂದ್ ರೀತಿನಲ್ಲಿ ಇಂಡಿಯನ್ ಡೆಮೋಕ್ರಸಿಯ ಲ್ಯಾಬ್ ಅದು. ನಾನು ಅದನ್ನ ಹೇಳಕ್ ಬಯಸ್ತೇನೆ. ಭಾರತೀಯ ಪ್ರಜಾಸತ್ತೆಯ ಪ್ರಯೋಗಾಲಯ ವೆಸ್ಟ್ ಬೆಂಗಾಲ್ ಆಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಆ ಲ್ಯಾಬ್ ಯಾವ ತರ ಅಂತಂದ್ರೆ, ಒಂದು ಟೆಸ್ಟಿಂಗು ಒಂದ್ ಫಾರ್ಮುಲಾ, ಥ್ರೆಟನಿಂಗು ಒಂದ್ ಫಾರ್ಮುಲಾ, ಎಲ್ಲಾ ಪಾರ್ಟಿಗೂ ಅನ್ವಯ. ಅದು ಯಾರು ಸಾಚಗಳಲ್ಲ, ಎಕ್ಸಾಕ್ಟ್ಲಿ ಯಾರು ಸಾಚಗಳಲ್ಲ. ಅದು ಇಟ್ ಈಸ್ ಎ ಸ್ಟೇಟ್ಮೆಂಟ್. ಟೆಸ್ಟಿಂಗು, ಥ್ರೆಟನಿಂಗು ಅದು ಎಲ್ಲಾ ಸ್ಟ್ರಾಟಜಿಯ ಭಾಗ. TMCನೂ ಕಮ್ಮಿ ಇಲ್ಲ, ಇನ್ ಬಿಜೆಪಿ ಅಂತೂ ಕಮ್ಮಿ ಇಲ್ವೇ ಇಲ್ಲ. ಅದ್ರಲ್ಲೇನು ಅವ್ರ ಮೇಲೆ ಇವ್ರ ಅಲಿಗೇಷನ್, ನಾವು ಅಯ್ಯೋ ನಮಗೆ ಹೆಂಗ್ ಮಾಡ್ಬಿಡ್ತಾವ್ರೆ ಅನ್ನೋ ತರದ್ ಏನಿಲ್ಲ. ಇವನ್ SIR ಈಸ್ ಆಲ್ಸೋ, SIR ಫೇರ್ ಇಲ್ಲ. SIR ಬಗ್ಗೆ ಬೇಕಾದಷ್ಟು ಅನುಮಾನ ಇದೆ. ಯಾವ ಸಂದರ್ಭದಲ್ಲಿ SIR ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ರೂಲ್ಸೇ ಇದಾವೆ. ಹೀಗಾಗಿ ಆ SIR ನ ಜೆನ್ಯೂನಿಟಿ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳಿವೆ. ಹೀಗಾಗಿ ನನ್ನ ತಿಳುವಳಿಕೆಯ ಪ್ರಕಾರ ವೆಸ್ಟ್ ಬೆಂಗಾಳು ಭಾರತೀಯ ಡೆಮಾಕ್ರಸಿಯ ಪ್ರಯೋಗಾಲಯ ಈ ಬಾರಿ ಆಗಿದೆ. ಇದು ಇಲ್ಲಿಯ ಫಲಿತಾಂಶ ಇಂಡಿಯನ್ ಡೆಮಾಕ್ರಸಿ ಮೇಲೆ ಪರಿಣಾಮ ಬೀರುತ್ತೆ. ಈಗ ಸರ್, ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಗೆ ಹಿನ್ನಡೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿ ಮುನ್ನಡೆಯನ್ನ ಕಾದ್ಕೊಳ್ತಾ ಇದ್ದಾರೆ. ನಂದಿ ಗ್ರಾಮದಲ್ಲೂ ಕೂಡ ಸುವೇಂದು ಅಧಿಕಾರಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆರಂಭದಲ್ಲೇ ಮಮತಾ ಬ್ಯಾನರ್ಜಿ ಅವರಿಗೆ ಹಿನ್ನಡೆ ಅನ್ನುವಂತ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಪಶ್ಚಿಮ ಬಂಗಾಳದ ಜನ ಅವರನ್ನ ತಿರಸ್ಕಾರ ಮಾಡ್ತಾ ಇದ್ದಾರಾ, ಮಾಡೋದಕ್ಕೆ ಮನಸ್ಸು ಮಾಡಿದಾರಾ ಅನ್ನೋ ತರ ಕಾಣಿಸ್ತಾ ಇದೆ. ಈಗ ಇದು ಇನ್ನೂ ಆರಂಭದಲ್ಲಿ ಇರೋದ್ರಿಂದ ಸೊ ಒಂದೂವರೆ ಅವರಲ್ಲಿ ಅಲ್ಲಿನ ಟ್ರೆಂಡ್ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಗೆ ತೀವ್ರ ಹಿನ್ನಡೆ ಆಗಿದೆ. ಗಲಭೆ ಗದ್ದಲ ಎಲ್ಲವೂ ಕೂಡ ನಡೆದಿತ್ತು. 15 ಬೂತ್ಗಳಲ್ಲಿ ಮರು ಮತದಾನ ಆಗಿತ್ತು. ನಂದಿ ಗ್ರಾಮದಲ್ಲೂ ಸುವೇಂದು ಅಧಿಕಾರಿಗೆ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ 21ಕ್ಕೆ ಮುನ್ನಡೆ ಅಂತ ಮಾಹಿತಿ ಸಿಗ್ತಾ ಇದೆ. ಸರ್, ಈಗ ಈ ರಿಸಲ್ಟ್ ನ ಮಧ್ಯ ಹೇಳ್ತಿದ್ದಾರೆ. ಒಂದು ಸಮಬಲದ ಸೆಣಸಾಟ ನಡೀತಾ ಇದೆ. ಸಮಬಲದ ಸೆಣಸಾಟ ನಡೀತಿರೋದು ನಮಗೆ ಮೇಲ್ನೋಟಕ್ಕೆ ಇದು ಗೊತ್ತಾಗ್ತಿದೆ. ಈಗ ಮಾರ್ಕ್ ಅನಿಸುವಂತಹ ವೋಟಿಂಗ್ ಆಗಿರುವಂತಹ ಕ್ಷೇತ್ರದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಚಾರಿತ್ರಿಕವಾಗಿರುವಂತಹ ವೋಟಿಂಗ್ ಆಗಿರುವಂತಹ ರಾಜ್ಯದಲ್ಲಿ ಒಂದು ಈ ವೋಟಿಂಗ್ ಆಗೋದಕ್ಕೆ ಏನ್ ಕಾರಣ? ಇದು ಆಂಟಿ ಇನ್ಕಂಬೆನ್ಸಿ. 1 ಅವರಲ್ಲಿ ಗೊತ್ತಾಗ್ಬಿಡುತ್ತೆ ಪ್ರತಿ ಸರಿನೂ ಕೂಡ. ಈಗ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಆದ್ರೆ ಆಂಟಿ ಇನ್ಕಂಬೆನ್ಸಿ ಹೋಯ್ತು ರೂಲಿಂಗ್ ಪಾರ್ಟಿ ಅನ್ನುವಂತ ಕಾಲ ಒಂದಿತ್ತು. ಈಗ ಹಂಗಿಲ್ಲ. ಒಂದು SIR ಅಲ್ಲಿ ಸುಮಾರು 1 ಕೋಟಿಯಷ್ಟು 94 ಲಕ್ಷದಷ್ಟು ಮತಗಳು ಡಿಲೀಟ್ ಆದ್ರೆ, ಈ ಬಾರಿ ಹಿಂದೆಂದೂ ಕಾಣದಂತಹ ಮೈಗ್ರೇಷನ್ ಆಗಿರುವಂತಹ ವರ್ಕರ್ಸ್ ಲಕ್ಷೋಪ ಸಂಖ್ಯೆನಲ್ಲಿ ವಾಪಸ್ ಬಂದು ತಮ್ಮ ರಾಜ್ಯಗಳಿಗೆ ಮತಗಳನ್ನ ಹಾಕಿದ್ದಾರೆ. ಅದರಲ್ಲಿ ತುಂಬಾ ಜನ ನಿಮ್ ಮತ ಈ ಸರಿ ಬಂದು ನೀವು ಹಾಕ್ಲಿಲ್ಲ ಅಂದ್ರೆ CAA ತರ ಹೊರಟೋಗ್ಬಿಡುತ್ತೆ, ನೀವು ಮತದಾನದ ಹಕ್ಕನ್ನು ಕಳ್ಕೊತೀರಾ, ಸಿಟಿಜನ್ಶಿಪ್ ನ ಕಳ್ಕೊತೀರಾ ಅನ್ನುವ ಭೀತಿ ಉಂಟಾಗಿದ್ದು ಈ ಬಾರಿಯ ಒಂದು ವಿಶೇಷ. ಮತಗಳು ಬೇರೆ ಮೈಗ್ರೇಟರಿ ವರ್ಕರ್ಸ್ ಬಂದು ವೋಟ್ ಹಾಕಿದ್ದಕ್ಕೆ ಅದು ದೊಡ್ಡ ಕಾರಣ, ಮುಖ್ಯವಾದ ಕಾರಣ. ಜೊತೆಗೆ ವುಮೆನ್ ವೋಟರ್ಸ್ ಈಗ ಲಕ್ಷ್ಮೀ ಭಂಡಾರ್ ಅಂತೇಳಿ ಯೋಜನೆ ಅಲ್ಲಿ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗಿರುವಂತಹ ಯೋಜನೆ. ಹೆಣ್ಮಕ್ಳು ದೊಡ್ಡ ಪ್ರಮಾಣದಲ್ಲಿ ಬಂದು ವೋಟಿಂಗ್ ಹಾಕಿದ್ದಾರೆ. ಹೀಗಾಗಿ ಆ ಹೆಣ್ಮಕ್ಳು ದೊಡ್ಡ ಪ್ರಮಾಣದಲ್ಲಿ ಬಂದು ವೋಟಿಂಗ್ ಮಾಡಿರೋದ್ರಿಂದ ಈ ವೋಟಿಂಗ್ ಇಂದ ಯಾರಿಗೆ ಅನುಕೂಲ, ಇದು ಚರ್ಚೆಗೆ. ಈಗ ಭಾರತೀಯ ಜನತಾ ಪಕ್ಷದ ಸ್ಟ್ರಾಟಜಿ, ತಾವು ಹೇಳಿದ್ರಿ ಸ್ಟ್ರಾಟಜಿ ಅಂತ, ಒಂದು ವರ್ಟಿಕಲ್ ಆಗಿ ಮುಸ್ಲಿಮರು ಸುಮಾರು 35% ಅಷ್ಟು ಇರುವಂತಹ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸಹಜವಾಗಿ ವರ್ಟಿಕಲ್ ಆಗಿ ಡಿವೈಡ್ ಮಾಡುವಂತಹ ಸ್ಟ್ರಾಟಜಿನ ಅನುಸರಿಸುತ್ತೆ. ವರ್ಟಿಕಲ್ ಆಗಿ ಒಂದು ಹಿಂದೂ ವರ್ಸಸ್ ಮುಸ್ಲಿಮ್ಸ್ ಅನ್ನುವಂತಹ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ಆ ಸ್ಟ್ರಾಟಜಿ ವರ್ಕೌಟ್ ಆದ್ರೆ ಸ್ವೀಪ್ ಆಗುತ್ತೆ, ಬಿಜೆಪಿ ಸ್ವೀಪ್ ಆಗುತ್ತೆ. ಅದೊಂದು ತಂತ್ರಗಾರಿಕೆ ವರ್ಕೌಟ್ ಆದ್ರೆ ಬಿಜೆಪಿ ಸ್ವೀಪ್ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ, ಯಾಕೆಂದ್ರೆ TMCನೂ ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ರೂಟ್ ಔಟ್ ಆಗಿದೆ, ಆಲ್ರೆಡಿ ಬೇರನ್ನ ಬಿಟ್ಬಿಟ್ಟಿದೆ. ಹೀಗಾಗಿ ಆ ಕೇಡರ್ಗಳ ಮನಸ್ಥಿತಿಯನ್ನ ಚೇಂಜ್ ಮಾಡೋದು ಕೂಡ ಅಷ್ಟೇ ಕಷ್ಟ ಇದೆ. ಹೀಗಾಗಿ ಆಂಟಿ ಇನ್ಕಂಬೆನ್ಸಿ ಇದೆಯಾ ಅಥವಾ ನೆಕ್ ಟು ನೆಕ್ ಇದೆಯಾ ಅಥವಾ SIR ಅಲ್ಲಿ ಬಿಟ್ಟು ಹೋಗಿರುವಂತಹ ಮತಗಳು
ಎಷ್ಟು ಮಟ್ಟಿಗೆ ನೆಗೆಟಿವ್ ಪಾಯಿಂಟ್, ಯಾವ ಪಾರ್ಟಿ ನೆಗೆಟಿವ್ ಆಗುತ್ತೆ, ಯಾವ ಪಾರ್ಟಿ ಪಾಸಿಟಿವ್ ಆಗ್ತವೆ, ಮೈಗ್ರೇಟರಿ ವರ್ಕರ್ಸ್ ಬಂದು ವೋಟ್ ಮಾಡಿದಾರಲ್ಲ ಅದು ಯಾರಿಗೆ ಸಹಾಯ ಆಗುತ್ತೆ, ವುಮೆನ್ ದೊಡ್ಡ ಪ್ರಮಾಣದಲ್ಲಿ ವುಮೆನ್ ವೋಟಿಂಗ್ ಆಗಿದೆ, ಹೌದು ಯಾರಿಗೆ ಅನುಕೂಲ ಆಗುತ್ತೆ, ಇವೆಲ್ಲ ಚಿದಂಬರ ರಹಸ್ಯ ಈಗ ಸಮಬಲದ ಸಣ್ಣಸಾಟದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ನೀವು ಹೇಳಿದ್ರಿ ಇಲ್ಲೊಂದು ಮಾತು, ಬಿಜೆಪಿ ಅವರು ಯಾವ ರೀತಿಯಾಗಿ ವೋಟನ್ನು ಡಿವೈಡ್ ಮಾಡ್ಕೊಂಡು ಫೈಟ್ ಮಾಡಿರ್ಬೋದಂತ. ಇನ್ನೊಂದು ಪಾರ್ಟಿ ಇದೆ ಅಲ್ಲಿ, ಹುಮಾಯೂನ್ ಕಬೀರ್ ಅವರ AJUP ಪಾರ್ಟಿ 115 ಕ್ಷೇತ್ರಗಳಲ್ಲಿ ನಿಂತ್ಕೊಂಡಿದೆ. ಎಲ್ಲೋ ಅದು ಕೂಡ ಬಿಜೆಪಿಯ ಬಿ ಟೀಮ್ ಆಗಿ ವರ್ಕ್ ಆಗ್ಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಅನ್ಸುತ್ತೆ ಅದು, ಯಾಕೆಂದ್ರೆ ತಾವು ಆವಾಗ್ಲೇ ಹೇಳಿದ್ರಿ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಫೀಲ್ಡ್ ಮಾಡಿರೋದ್ರಿಂದ ನೆಕ್ ಟು ನೆಕ್ ಹೋದಂತ ಸಂದರ್ಭದಲ್ಲಿ 2000 3000 ಅಲ್ಪಸಂಖ್ಯಾತರ ಮತಗಳನ್ನ ಕಟ್ ಮಾಡಿದ್ರೆ ಅದು ಸಹಜವಾಗಿ ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನುವಂತ. ಬಟ್ ಅಲ್ಪಸಂಖ್ಯಾತರು ಹೆಚ್ಚಿರುವ ಜಾಗದಲ್ಲಿ ಒಂದು ಪ್ರಜ್ಞಾಪೂರ್ವಕವಾದಂತಹ ಮತದಾನವನ್ನ ಚಲಾಯಿಸ್ತಾರಲ್ಲಿ ಹೆಚ್ಚು ಹಣ ಆಗ್ಲಿ ಪ್ರಭಾವ ಆಗ್ಲಿ ಇಂಪ್ಯಾಕ್ಟ್ ಆಗಲ್ಲ. ಒಂದು ರೀತಿಯಲ್ಲಿ ನೆಕ್ ಟು ನೆಕ್ ಭಾರತೀಯ ಜನತಾ ಪಕ್ಷ ಎಲ್ಲಿ ಬೇರೆ ಪಾರ್ಟಿಗಳ ಜೊತೆ ಮುಖಾಮುಖಿ ಕದನದ ವಾತಾವರಣ ಎಲ್ಲಿ ಏರ್ಪಡುತ್ತೋ ಅಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮೈಂಡ್ ಸೆಟ್ ತುಂಬಾ ಪ್ರಜ್ಞಾಪೂರ್ವಕವಾಗಿರುತ್ತೆ. ಮತಗಳು ಒಡೆದು ಹೋಗ್ದಲೇ ಇರುವಂತಹ ಕಾನ್ಶಿಯಸ್ ಅಲ್ಪಸಂಖ್ಯಾತರಲ್ಲಿ ಈವರೆಗಿನ ಮತದಾನದ ಪ್ಯಾಟರ್ನ್ ಅನ್ನ ಗಮನಿಸಿದಾಗ ಇರುತ್ತೆ. ಹೀಗಾಗಿ ಆ ಪಾರ್ಟಿ ಎಷ್ಟರ ಮಟ್ಟಿಗೆ ಅಲ್ಪಸಂಖ್ಯಾತರ ಮತಗಳನ್ನ ಬ್ರೇಕ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಕಾತ್ ನೋಡ್ಬೇಕಾಗಿ 1 ಅವರಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತವೆ. ಎಸ್ ಸರ್. ವೀಣಾ ಮೇಡಮ್, ಗುಡ್ ಮಾರ್ನಿಂಗ್. ವೀಣಾಜಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಗುಡ್ ಮೇಡಮ್, ಮಾರ್ನಿಂಗ್. ಈಗಾಗಲೇ 2 ಕ್ಷೇತ್ರದ ಅಂಚೆ ಮತದಾನಗಳು ಓಪನ್ ಆಗಿದ್ದಾವೆ. 2 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿ ಇದ್ದಂತಹ ಕಾಂಗ್ರೆಸ್ಗೆ ಈಗ ದಾವಣಗೆರೆಯಲ್ಲಿ ಎಲ್ಲೋ ಸ್ವಲ್ಪ ಹಿನ್ನಡೆ ಆಗಿದೆ, ಬಾಗಲಕೋಟೆಯಲ್ಲಿ ಮುನ್ನಡೆ ಇದೆ ಅಂತ ಅನಿಸ್ತಾ ಇದೆ. ನಂಬರ್ 1, ಮೊದಲೇ ಆಕ್ಷನ್ ತಗೊಂಡ್ಬಿಟ್ಟಿದ್ರಿ. ಸೋಲನ್ನು ಒಂದು ರೀತಿಯಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಒಪ್ಕೊಂಡಿದೆ ಅನ್ನೋದು ಈಗಾಗಲೇ ಸ್ವಲ್ಪ ಸತಸಿದ್ಧವಾಗಿ ಬಿಟ್ಟಿದೆ. ನಂಬರ್ 2 ಬಾಗಲಕೋಟೆ, ನಿಮ್ಗೆ ಏನು ಅನ್ಸುತ್ತೆ 1:1 ಬಂದ್ರೆ ಸರ್ಕಾರದ ಏನು ರೇಟಿಂಗ್ ಮೇಲೆ ಇದು ಯಾವ ರೀತಿಯ ಎಫೆಕ್ಟ್ ಬೀಳ್ಬೋದು? ನೋಡಿ, ಇದು ಸರ್ಕಾರದ ಮೇಲೆ ಯಾವ ರೀತಿಯಾದಂತ ಎಫೆಕ್ಟ್ ಬೀಳಲ್ಲ. ಒಂದನೇದಾಗಿ, ಜೊತೆಗೆ 2 ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ ಅನ್ನೋ ಅಂತ ವಿಶ್ವಾಸ ನನಗಿದೆ. ಏನೇ ಲೋಪದೋಷಗಳಾಗಿದ್ರು ಕೂಡ ಅದಕ್ಕೆ ಹೈಕಮಾಂಡ್ ಇದೆ, ಅದಕ್ಕೆ ಏನು ಕ್ರಮ ತಗೋಬೇಕು ಅವ್ರು ತಗೊಂಡಿರ್ತಾರೆ. ಅದೇ ರಿಸಲ್ಟ್ ಅಂತ ಹೇಳಿ ನಾವು ಇಲ್ಲಿ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ನಡೆದಂತ ಲೋಪದೋಷಗಳಿಗೆ ಅವ್ರು ಕ್ರಮ ತಗೊಂಡಿರ್ಬೋದು ಹೊರತು ಅದು ಫಲಿತಾಂಶದ ಒಂದು ಹೊರ ಬಂದಿದೆ ಅಂತ ಹೇಳಿ ನಾವು ಅಲ್ಲಿ ಕನ್ಸಿಡರ್ ಮಾಡೋದಕ್ಕಾಗಲ್ಲ. 2 ಕ್ಷೇತ್ರದಲ್ಲೂ ಖಂಡಿತವಾಗ್ಲೂ ಗೆಲ್ತೀವಿ. ಅಂಚೆ ಮತದಾನದಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತೆ. ಇವಾಗ ಮತದಾನ ಒಂದು ಎಣಿಕೆ ಶುರು ಆದ್ಮೇಲೆ ಒಂದೊಂದು ಭಾಗದಲ್ಲಿ ಒಂದೊಂದು ಟ್ರೆಂಡ್ ಇರುತ್ತೆ. ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೀತಿಯಾದಂತ ಟ್ರೆಂಡು ಹಾಗೂ ಸಿಟಿ ಪ್ರದೇಶದಲ್ಲಿ ಒಂದು ರೀತಿಯಾದಂತದ್ದು ಮತದಾನ ಇರುತ್ತೆ. ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರು 100% ವೋಟಿಂಗ್ ಮಾಡಿರ್ತಾರೆ ಅನ್ನುವಂತ ಭರವಸೆ ನಮಗಿದೆ. ಗ್ಯಾರಂಟಿ ಯೋಜನೆಗಳು ಎಲ್ಲಾ ಮಹಿಳೆಯರಿಗೂ ತಲುಪ್ತಿರೋದ್ರಿಂದ ಖಂಡಿತವಾಗ್ಲೂ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಎಲ್ಲರಿಗೂ ಭರವಸೆ ಇದೆ. ಈ 2 ಕ್ಷೇತ್ರದಲ್ಲೂ ಗೆಲ್ತೀವಿ ಎನ್ನುವಂತ ಸಂಪೂರ್ಣವಾದಂತ ವಿಶ್ವಾಸ ನನಗಿದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನೀವು ನಮ್ಗೆ ಬೇಕೇ ಬೇಕು ಅನ್ನೋ ಒಂದು ರಿಸಲ್ಟ್ ಈ ಪಂಚರಾಜ್ಯಗಳಲ್ಲಿ ಇಟ್ಕೊಂಡಿದ್ರೆ ಅದು ಏನಿದ್ರು ಕೇರಳಮಲ್ಲಿ. ಈಗ ಕೇರಳಂ ಟ್ರೆಂಡ್ ನೋಡಿದ್ರೆ, ಈಗಿನ ಟ್ರೆಂಡ್ ನೋಡಿದ್ರೆ UDF ಈಸ್ ಇನ್ನು ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಅಲ್ಲಿ 59 UDF ಆದ್ರೆ LDF ಅವರು 64. ಇದನ್ನೇ ನಾವು ಮಾತಾಡ್ತಾ ಇದ್ವಿ. ಸಮೀರ್ಲ ಸರ್ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೇಳಿದ್ರು, ಏನಾದ್ರೂ ಅಲ್ಪಸಂಖ್ಯಾತರು ಹೆಚ್ಚಾದಂತಹ ಪರ್ಸೆಂಟೇಜ್ ಇರುವಂತಹ ಕೇರಳದಲ್ಲಿ ಈ ಸಲ ಏನಾದ್ರೂ ಕಾಂಗ್ರೆಸ್ ತನ್ನ ಕ್ಷಮತೆಯನ್ನು ತೋರಿಸದೇ ಇದ್ರೆ, ಸರ್ಕಾರವನ್ನು ಅಲ್ಲಿ ಮಾಡದೇ ಇದ್ರೆ, ಇದು ಬಿಜೆಪಿಯ ಏನು ಬಿಜೆಪಿ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಏನೋ ಒಂದು ಸ್ಟ್ರಾಟಜಿ ಇದೆ ಅಲ್ವಾ, ಅದು ಇಲ್ಲಿಂದ ಕಂಪ್ಲೀಟ್ ಆಗಿ ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಏನಂತೀರಿ ನೀವು? ಈಗ ಈಗಿನ ಟ್ರೆಂಡ್ ನೋಡುವಾಗ LDF 64, UDF 59. ನೋಡಿ, ಈಗ ಜಾಸ್ತಿ ಅಂತರದಲ್ಲಿ ಇಲ್ಲ. ಇವಾಗ ಶುರುವಾಗಿರೋದ್ರಿಂದ ಇನ್ನ 1 ಅವರ್ಗೆ ನೀವಾಗ್ಲೇ ಹೇಳ್ತಾ ಇದ್ರಿ ಮಾತಾಡ್ತಾ, ಇನ್ನ ಒಂದೂವರೆ ಗಂಟೆಯಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತೇಳಿ. ಟ್ರೆಂಡ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂಥದ್ದು ಕೊನೆವರೆಗೂ ಅದೇ ರೀತಿ ಟ್ರೆಂಡ್ ಇರ್ಬೇಕು ಅಂತಾನು ಇಲ್ವಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ, ಕೆಲವೊಂದು ಏರಿಯಾದಲ್ಲಿ ಕಡಿಮೆ ಇದ್ರೆ ಮತ್ತೊಂದು ಏರಿಯಾದಲ್ಲಿ ನಮ್ಗೆ ಹೆಚ್ಚಿಗೆ ಸಿಗುವಂತ ಸಾಧ್ಯತೆಗಳಿರುತ್ತೆ. ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲ.
ಖಂಡಿತವಾಗ್ಲೂ ಇದು ಸ್ಟಾರ್ಟಿಂಗ್ ಇರೋದ್ರಿಂದ ಇನ್ನು 1 ಅವರ್ ಅಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಮ್ಗೆ ಅಲ್ಲೂ ಕೂಡ ಬಹುಮತ ಸಿಕ್ಕಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಕೇರಳದಲ್ಲಿ ಅನ್ನೋಂತ ಪೂರ್ತಿ ವಿಶ್ವಾಸ ನಮಗಿದೆ. ಎಲ್ಲಾ ಕ್ಷೇತ್ರದಲ್ಲೂ ಇವಾಗ ಒಂದು ಮತದಾನದ ಎಣಿಕೆ ಶುರುವಾಗಿರೋದ್ರಿಂದ ಅಂಚೆ ಮತದಾನ ಮುಗಿದು ಈಗ ಟ್ರೆಂಡ್ ಶುರುವಾಗ್ತಾ ಇದೆ. ಇನ್ನು 1 ಅವರ್ ಅಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗೋದ್ರಿಂದ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ರಾಜ್ಯದಲ್ಲೂ ಕೂಡ ನಾವು ಬಹುಮತ ಗಳಿಸ್ತೀವಿ ಅನ್ನುವಂತ ವಿಶ್ವಾಸ ನಮಗಿದೆ. ಎಸ್ ಗಣೇಶ್ ಸರ್ ಏನೋ ಹೇಳ್ತಾ ಇದ್ದಾರೆ. ನಾನು ಸಮೀವಿಲ್ಲ ಅವ್ರಿಗೂ ನಿಮ್ಗೆ ನೀವೊಂದು ಮಾತು ಹೇಳ್ತಿದ್ರಿ, ಥ್ರೆಟನಿಂಗ್ ಅಂತ ಬಂದಾಗ ಇಡಿ ಅಥವಾ ನಾನು ಹೇಳ್ತಾ ಇರೋದಲ್ಲ, ಅಲ್ಲ. ವಿರೋಧ ಪಕ್ಷಗಳು ಹೇಳೋದನ್ನ ನಾನು ಇರ್ಲಿ, ಹೇಳ್ತಾ ವಿರೋಧ ಪಕ್ಷ ಇರಲಿ, ನಮ್ಮ ಅಭಿಪ್ರಾಯವೂ ಅದೇ ಅಂತ ಇಟ್ಕೊಳ್ಳೋಣ. ಅದು ಒಂದು ವ್ಯವಸ್ಥೆಯಲ್ಲಿ ಇರತಕ್ಕಂಥ ಒಂದು ಭಾಗ. ಅದೇ ರೀತಿ ಸಮೀವುಲ್ಲಾ ಅವರು ಹೇಳಿದ್ರು, ಇದು ಒಂದು ಥ್ರೆಟನಿಂಗ್ ಅಲ್ಲಿ ಕೂಡ SIR ಆಗ್ಬೋದು ಅಥವಾ ವೋಟ್ಗಳನ್ನ ಆದ್ರೆ ಆ ವ್ಯವಸ್ಥೆ ಬಿಜೆಪಿ ಅವ್ರಿಗೆ ಅನ್ವಯಿಸ್ತಿಲ್ವಲ್ಲ ಅನ್ನೋದೇ ನಮ್ಮ ಪ್ರಶ್ನೆ. ಇರ್ಲಿ, ಆ ವ್ಯವಸ್ಥೆ ಸದಾಕಾಲ ಅವತ್ತಿಂದ ನಡ್ಕೊಂಡು ಬಂದಿರೋ ವ್ಯವಸ್ಥೆಯಲ್ಲಿ ಉಪಯೋಗಿಸ್ಕೊಳತಕ್ಕಂಥ ರೀತಿ ನೀತಿ ಬೇರೆ ಇರ್ಬೋದು, ಬಟ್ ವ್ಯವಸ್ಥೆ ಶಾಶ್ವತವಾಗಿರುತ್ತೆ, ಪರ್ಮನೆಂಟ್ ಆಗಿರುತ್ತೆ. ನೀವು ನಾಳೆ ಪ್ರಧಾನಮಂತ್ರಿ ಆದ್ರೆ ನೀವು ಬಂದರೂ ಇದಿರುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿ ನೀತಿ ಅಷ್ಟೇ, ಅದನ್ನ ಬಿಡಿ. ನಾನು ಹೇಳ್ತಿರತಕ್ಕಂಥದ್ದು, ಈಗ ಸಮೀವುಲ್ಲಾ ಸಾರ್ ಒಂದು ಮಾತು ಹೇಳ್ತಿದ್ರು, ಕೇರಳದಲ್ಲಿ 50% ಇರತಕ್ಕಂಥ ಅಲ್ಪಸಂಖ್ಯಾತರಿದ್ದರೆ ಕಾಂಗ್ರೆಸ್ ಪಕ್ಷದ ಸ್ಥಿತಿಗತಿ ಏನಾಗುತ್ತೆ ಅಂದ್ರೆ. ಆಮೇಲೆ ನೀವೊಂದು ಮಾತು ಹೇಳಿದ್ರು, ಇದು ವೆಸ್ಟ್ ಬೆಂಗಾಲಲ್ಲಿ ಹುಮಾಯೂನ್ ಪಕ್ಷ 115 ಸ್ಥಾನದಲ್ಲಿ ನಿಂತ ಸಂದರ್ಭದಲ್ಲಿ ಅಲ್ಲಿನ ಬಿ ಟೀಮ್ ಅಂತ ಹೇಳಿದ್ರಿ, ಅದಕ್ಕೆ ಅವರು ಎಂಡಾರ್ಸ್ ಮಾಡಿದ್ರು. ನಾವು ಅದೇ ದಾವಣಗೆರೆಗೆ ಬಂದಾಗ ಬಿ ಟೀಮ್ ಸೃಷ್ಟಿ ಮಾಡಿಕೊಂಡಂಥ ಪಕ್ಷ ಯಾವುದು? ನಾವೇನಾದ್ರೂ ಮಾಡಿದ್ವಾ? ನಾವೇನಾದ್ರೂ ಅವ್ರು ಕುಮ್ಮ ಕೊಟ್ವಾ? ಅಂದರೆ ಕಾಂಗ್ರೆಸ್ ಪಕ್ಷದ ಆಡಳಿತದ ಮೇಲಾಗಲಿ, ಕಾಂಗ್ರೆಸ್ ಪಕ್ಷದ ಒಂದು ನೀತಿಯ ಮೇಲೆ ಒಂದು ರೀತಿಯಾದಂಥ ವಿಶ್ವಾಸವನ್ನು ಒಂದು ವರ್ಗ ಕಳ್ಕೊಳ್ತಾ ಇದೆ. ಆದರೆ ನಾವು ಹಿಂದೂ ರಾಷ್ಟ್ರ ಅಂತ ಹೇಳಿದ್ವಿ. ಹಿಂದೂಗಳು ಎಂದೂ ಮುಸ್ಲಿಮರ ವಿರೋಧಿಯಲ್ಲ, ನಾವು ಸಹೋದರರು. ಧಾರ್ಮಿಕವಾಗಿ ಎಲ್ಲೋ ಒಂದಷ್ಟು ವಿಚಾರ ಬಂದಾಗ ಒಂದಷ್ಟು ಭಿನ್ನಾಭಿಪ್ರಾಯ ಇರಬಹುದು ಹೊತ್ತು ಬದುಕು ಮತ್ತು ಭವಿಷ್ಯ ಮತ್ತು ಭಾವನೆಯಲ್ಲಿ ನಾವು ಸಮಾನರು. ಹಾಗಾಗಿ ನಾವು ಎಲ್ಲೋ ಒಂದು ಬಿ ಟೀಮು ಎ ಟೀಮು ಅನ್ನೋದಕ್ಕಿಂತ ಭವ್ಯ ಭಾರತದ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ಹಿತಾಸಕ್ತಿಯನ್ನು ಹೊಂದಿದೆ, ಬದ್ಧತೆಯನ್ನು ಹೊಂದಿದೆ. ಹಾಗಾಗಿ ಬಿ ಟೀಮ್ ಎ ಟೀಮ್ ಅನ್ನತಕ್ಕಂಥ ಹೇಳಿಕೆಗಳನ್ನು ಕಡಿಮೆ ಮಾಡಿ ನಾವು ನೀತಿ ಮತ್ತು ವಿಚಾರಧಾರೆಯ ಮೇಲೆ ಚರ್ಚೆ ಮಾಡಿದ್ರೆ ನನಗೆ ಬಹಳ ಸಂತೋಷ ಅಂತ ನಾನು ಸಮೀವುಲ್ಲಾ ಅವರಲ್ಲಿ ವಿನಂತಿ ಮಾಡ್ತೀನಿ. ನಿಮ್ಮಲ್ಲಿ B team ಇದೆಯಲ್ಲ? ಸ್ಟ್ರಾಟಜಿಯಲ್ಲಿ ನೀವೇ ಒಪ್ಕೊಂಡ್ರಿ, ಸ್ಟ್ರಾಟಜಿ ಇದೆ,